ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ನಾನು ಫೋಟಕ್ಸ್ ಬ್ಲೌಸ್ನ ಒಂದು ಕಟಿಂಗ್ನ ತೋರಿಸಿದ್ದೆ. ಸೊ ಅದರದ್ದೇ ಇವತ್ತು ವಿಡಿಯೋನ ಅಂದರೆ ಬ್ಲೌಸ್ನ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ನೋಡುವ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲೇ ಆದರೆ ಈ ಒಂದು ವಿಡಿಯೋದಲ್ಲೇ ತೋರಿಸ್ತೀನಿ. ಇಲ್ಲ ಅಂತಂದರೆ ಎಷ್ಟು ನೋಡಿಕೊಂಡು ನಾನು ಅಷ್ಟು ಟೈಮ್ ಅಂದರೆ ವಿಡಿಯೋ ಲೆಂತ್ ಆಗಬಾರ್ದಲ್ವ, ಸೊ ಅದಕ್ಕೆ ನೋಡಿಕೊಂಡು ನಾನು ಇದರಲ್ಲಿ ಸ್ಟಿಚಿಂಗ್ನ ತೋರಿಸ್ತೀನಿ. ಮೊದಲಿಗೆ ಸ್ಲೀವ್ಸ್ನ ಒಂದು 1/4 ಇಂಚಿನಷ್ಟು ಮೊದಲಿಗೆ ಮಡ್ಚ್ಕೋಬೇಕು. ಈ ರೀತಿ ಒಂದು 1/4 ಇಂಚಿನಷ್ಟು ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಮೊದಲಿಗೆ. ನೋಡಿ, ಒಂದು 1/4 ಇಂಚಿನಷ್ಟು ಮಡ್ಚಿದಾದಮೇಲೆ ಇವಾಗ ದೊಡ್ಡ ಹೊಲಿಗೆನಲ್ಲಿ ಈ ರೀತಿ 1 ಇಂಚನ್ನ ಮಡ್ಚ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ 1 ಇಂಚನ್ನು ಮಡ್ಚ್ಕೊಂಡಿದ್ದಾಯಿತು. ಸ್ಲೀವ್ಸು ರೆಡಿ ಆಯಿತು ನಮ್ಮದು. ಇವಾಗ ನಾರ್ಮಲ್ ಸ್ಟಿಚಿಂಗ್ನ ಇಟ್ಕೊಂಡು ಇವಾಗ ನಾವು ಫ್ರಂಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡೋಣ. ಏನು ಮಾರ್ಕ್ ಇದೆಯಲ್ವ, ಸೊ ಈ ಮಾರ್ಕ್ನಾಗಿ ಸ್ಟಿಚ್ ಮಾಡೋಣ. ನೋಡಿ, ಒಂದು ಸೈಡಿದ್ದು ಟಕ್ಸ್ನ ಹಿಡ್ದಾಯಿತು. ಸೊ ಇದೇ ರೀತಿ ಇನ್ನೊಂದು ಕಡೆನೂ ಟಕ್ಸ್ನ ಹಿಡಿಬೇಕು. ಈ ಸೈಡ್ ಕೂಡ ನಾವು ಟಕ್ಸ್ ಪಾಯಿಂಟ್ನ ಕಟ್ಟಿದ್ದಾಯಿತು. ಇವಾಗ ಕ್ರಾಸ್ ಬೆಲ್ಟನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದೇ ರೀತಿ ಅಂದರೆ ಕಟ್ಟಿರಲಿಲ್ಲ ಸೆಂಟರಲ್ಲಿ. ಸೊ ಇದನ್ನು ಕ್ರಾಸ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ನೋಡೋಣ ಬನ್ನಿ. ಇವಾಗ ಈ ರೀತಿ ಉಲ್ಟಾ ಇಟ್ಕೊಂಡಿದ್ದೀನಿ. ಒಂದು ಪಾರ್ಟನ್ನ ಇಟ್ಕೊಂಡು ಇದನ್ನು ಈ ರೀತಿ ಇಟ್ಕೊಂಡು ಈಗ ಮೊದಲಿಗೆ ಒಂದು ಸ್ಟಿಚ್ ಹಾಕೊಂಬಿಡೋಣ. ಇದನ್ನು ಕೂಡ ಹಾಗೆ ಇದನ್ನು ಕೂಡ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿ ಮೇಲ್ಗಡೆದು ಫೋಲ್ಡ್ ಮಾಡಿಕೊಂಡು ಈ ಕ್ರಾಸ್ ಬೆಲ್ಟ್ ಇನ್ನೊಂದು ತುದಿನ ಇದ್ರ ಮೇಲಿಟ್ಟು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಾವು ಟಕ್ಸ್ ಹಿಡಿದಿರುವಂಥ ಪಾರ್ಟು ಒಳಗಡೆ ಹೋಗಿರುತ್ತೆ. ಸೊ ನೋಡಿ, ಇದೇ ರೀತಿ ಇನ್ನೊಂದನ್ನು ಕೂಡ ಹಾಗೆ ಮಾಡೋಣ. ಸೊ ನೋಡಿ, ಇದಾದಮೇಲೆ ಇದನ್ನು ಟರ್ನ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾದು ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಹಾಗೆ ಇನ್ನೊಂದು ಪಾರ್ಟು ಕೂಡ ಟರ್ನ್ ಮಾಡ್ಕೋಬೇಕು. ಇದನ್ನು ಕೂಡ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಇದಾದಮೇಲೆ ಇವಾಗ ನಾವು ಇದಕ್ಕೆ ಹುಕ್ ಪಟ್ಟಿ ಹಾಗೆ ಕಾಜು ಪಟ್ಟಿ ಮಾಡಬೇಕಲ್ವ, ಸೊ ಅದಕ್ಕೆ ನೋಡಿ ಇದರಲ್ಲಿ ಕಟ್ ಮಾಡ್ಕೋತೀನಿ. ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿ ಮಾಡೋದಕ್ಕೆ ನೋಡಿ, ಫ್ರಂಟ್ ಪಾರ್ಟ್ನ ತೊಗೊಂಡು ಇದು ಹುಕ್ ಮನೆ ಬರುತ್ತೆ. ಮನೆ ಬರೋ ಸೈಡು ಉಲ್ಟಾ ಇಟ್ಕೊಂಡು ಈ ಪಟ್ಟಿನ 1/4 ಇಂಚು ಅಥವಾ ಅರ್ಧ ಇಂಚು ಮುಂದಾಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು.
ಹಾಗೆ ಇನ್ನೊಂದು ಪಾರ್ಟ್ನ ತಗೊಂಡು ಇದು ಹುಕ್ ಬರೋ ಸೈಡು ಅಂದರೆ ಎಡಬದಿ ಇದನ್ನು ಸೀದಾ ಇಟ್ಕೊಂಡು ಇದನ್ನು ಅರ್ಧ ಇಂಚು ಬಟ್ಟೆನ ಮುಂದ್ಗಡೆ ಮಾಡಿ ಇದನ್ನು ಕೂಡ ಸ್ಟಿಚ್ ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕೋ ನಂತರ ಇಲ್ಲಿ ಮುಂದ್ಗಡೆ ಎಕ್ಸ್ಟ್ರಾ ಬಂದಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಎರಡೂ ಪಾರ್ಟಿಂದು ಕೂಡ ಕಟ್ ಮಾಡಿ ತೆಗ್ದಾದ್ಮೇಲೆ ಇವಾಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಇದಕ್ಕೂ ಕೂಡ ಇನ್ನೊಂದು ಸ್ಟಿಚ್ಚು. ಇದಾದ ನಂತರ ಇವಾಗ ಇದು ಹುಕ್ ಮನಿದು ಬಟ್ಟೆನ ತಗೊಂಡು ನಾವು ಈ ರೀತಿ ಇದನ್ನು ಡಬಲ್ ಫೋಲ್ಡಾಗಿ ಮಡಚಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು ದೊಡ್ಡ ಹೊಲಿಗೆನ ಯೂಸ್ ಮಾಡ್ತಿದ್ದೀನಿ. ಸೊ ನೋಡಿ ಈ ರೀತಿ. ಇದಾದಮೇಲೆ ಇನ್ನೊಂದು ಪಾರ್ಟು ಇದಕ್ಕೆ ಇದನ್ನು ಈ ರೀತಿ ಏನು ಸ್ಟಿಚ್ ಮಾಡಿದ್ದೀವಲ್ವ ಇದನ್ನು ಈ ರೀತಿ ಹೊಳಿಸಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಟರ್ನ್ ಮಾಡಿ ನೋಡಿ ಹುಕ್ಕು ಅಂದರೆ ಹುಕ್ಕು ಕೂರೋ ಪಾರ್ಟ್ ಇದು. ಈ ರೀತಿ ನೋಡಿ ಈ ರೀತಿ. ಸೊ ಎರಡೂ ಕಡೆ ಕೂಡ ನಮ್ಮದು ರೆಡಿ ಆಯಿತು ನೋಡಿ. ಇವಾಗ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ನಮ್ಮದು ಫ್ರಂಟ್ ಪಾರ್ಟು ಬರುತ್ತೆ. ಇನ್ನು ಬ್ಯಾಕ್ ಪಾರ್ಟ್ ಆದರೆ ಮೊದಲು 1 ಇಂಚು ಬಟ್ಟೆನ ಮಡಚ್ಕೋಬೇಕು. ಸೊ 1 ಇಂಚಿಗೆ ಬಟ್ಟೆನ ಮಡಚ್ಕೋತೀನಿ. ಈ ರೀತಿ ಬಟ್ಟೆನ ಮಡಚ್ಕೊಂಡು ಸ್ಟಿಚ್ ಆದಮೇಲೆ ಈ ರೀತಿ ನೆಕ್ನ ಕಟ್ ಮಾಡಿ ತೆಗೆದ ಮೇಲೆ ಸೊ ನೋಡಿ ಈ ರೀತಿಯಾಗಿ ನಮಗೆ ನೆಕ್ ಬರುತ್ತೆ. ಇವಾಗ ಇಲ್ಲಿ ಟಕ್ಸ್ ಪಾಯಿಂಟ್ನ ಹಿಡಿಯೋಣ. ಬ್ಯಾಕಿಂದು ಟಕ್ಸ್ ಕೂಡ ಹಿಡಿದಾಯಿತು. ಸೊ ಬ್ಯಾಕು ಆಯಿತು, ಹಾಗೆ ಫ್ರಂಟ್ ಪಾರ್ಟು ಕೂಡ ಆಯಿತು, ಹಾಗೆ ಸ್ಲೀವ್ಸ್ ಕೂಡ ಆಯಿತು. ಇವಾಗ ನಾವೇನಿದ್ರು ಈ ಬ್ಯಾಕ್ ಪಾರ್ಟಿಗೆ ಸ್ಲೀವ್ಸು ಹಾಗೆ ಇವತ್ತನ್ನ ಜೋಡಿಸ್ಬೇಕು. ಸೊ ಅದಷ್ಟೇ ಉಳ್ಕೊಂಡಿದೆ. ಓಕೆನಾ, ಇನ್ನೇನು ತುಂಬ ಇಲ್ಲ. ಸೊ ಅದನ್ನು ಕೂಡ ಸ್ಟಿಚ್ ಮಾಡಿಬಿಡೋಣ, ನೋಡೋಣ. ಆಯಿತು ಅಂದರೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತಷ್ಟು ಸ್ಟಿಚ್ ಮಾಡೋಣ. ಇವಾಗ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಈ ರೀತಿ ಹೊಳೆಸಿದಾಗ ಸರಿ ಬರುತ್ತೆ. ಸೊ ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಹೀಗೆ. ಹಾಗೆ ಇನ್ನೊಂದು ಕೂಡ ಇದ್ರ ಮೇಲಿಟ್ಟು ಉಲ್ಟಾ ಇಟ್ಟು, ಇದು ಕೆಳಗಡೆದು ಸೀದಾ ಇರಬೇಕು, ಮೇಲ್ಗಡೆದು ಉಲ್ಟಾ ಇರಬೇಕು. ಉಲ್ಟಾ ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ. ಇವಾಗ ನಮ್ಮದು ಈ ರೀತಿ ಆದಮೇಲೆ ಇವಾಗ ನಮ್ಮದು ಈ ಆರ್ಮೂಲು ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಈ ರೀತಿ ಇದು ಫ್ರಂಟ್ ಶೇಪ್ ತೆಗೆದೆ, ನಾನು ಕಟ್ ಮಾಡುವಾಗ ತೆಗ್ದಿರಲಿಲ್ಲ, ಅದಕ್ಕೆ ಇವಾಗ ತೆಗ್ದಿದ್ದೀನಿ. ಸೊ ಇವಾಗ ಇದನ್ನಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇದ್ರ ಮೇಲೆ. ಮೊದಲು ಅರ್ಧ ಈ ಕಡೆ, ಆಮೇಲೆ ಅರ್ಧ ಆ ಕಡೆ, ಅಂದರೆ ಕರೆಕ್ಟಾಗಿ ಬರುತ್ತೆ ಎರಡೂ ಕಡೆ ಕೂಡ ಬಟ್ಟೆ. ಆ ರೀತಿ ಮಾಡಿದಾಗ ನಾವು ಒಂದೇ ಕಡೆಯಿಂದ ಹಚ್ಕೊಂಡು ಬಂದರೆ ಬಟ್ಟೆ ಒಂದೊಂದು ಕಡೆ ಕಡಿಮೆ ಬರುತ್ತೆ. ನೋಡಿ ಸ್ಲೀವ್ಸು ಎರಡೂ ಕಡೆ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಬ್ಲೌಸ್ದು ಸ್ಲೀವ್ ಅಟ್ಯಾಚಿಂಗ್ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.